ಪೆದ್ದಿ ಸುಮಾರು ಜನಕ್ಕೆ ಈ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಸುಮಾರು ಕಡೆ ರಿವ್ಯೂ ನೋಡಿದೆ. ನಾನು ಹೋಗ್ಲೇಬಾರ್ದು ಅಂತ ಡಿಸೈಡ್ ಕೂಡ ಆಗಿದೆ. ಯಾಕೋ ಮನ್ಸು ತಡಿಲಿಲ್ಲ. ಒಂದ್ಸತಿ ನಾನು ಹೋಗಿ ನೋಡ್ಕೊಂಬರೋಣ ಅಂತೇಳಿ ಈಗ ತಾನೇ ಈ ಸಿನಿಮಾ ನೋಡ್ಕೊಂಬಂದೆ. ನನಗೇನೋ ಪರ್ಸ್ನಲಿ ಈ ಸಿನಿಮಾ ಒಂದು ಒಳ್ಳೆ ಎಫರ್ಟ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಸಿನಿಮಾ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನನಗೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತಲೇ ಹೇಳ್ತೀನಿ. ಕೆಲವ್ರಿಗೆ ಇಡ್ಲಿ ಇಷ್ಟ ಆದರೆ ಕೆಲವ್ರಿಗೆ ಚಿತ್ರಾನ್ನ ಇಷ್ಟ ಆಗುತ್ತೆ. ಎಲ್ರಿಗೂ ಎಲ್ಲ ಥರನೂ ಸಿನಿಮಾ ಇಷ್ಟ ಆಗಬೇಕು ಅಂತ ಏನಿಲ್ಲ. ಬಟ್ ಕೆಲವ್ರಿಗೆ ಇಷ್ಟ ಆಗಿಲ್ಲ. ಬಟ್ ನನಗೇನೋ ಪರ್ಸ್ನಲಿ ಸಿನಿಮಾ ಇಷ್ಟ ಆಯಿತು ಅಂತಲೇ ಹೇಳ್ತೀನಿ. ಈ ಕತೆ ಪ್ಲಾಟ್ಗೆ ಅಂತ ಬಂದಾಗ ಒಬ್ಬ ಮನುಷ್ಯನಿಗೆ ಐಡೆಂಟಿಟಿ ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ. ಒಂದು ಊರಿಗಾಗಲಿ ಒಬ್ಬ ಮನುಷ್ಯನಿಗಾಗಲಿ ಐಡೆಂಟಿಟಿ ಇದ್ರೇ ಅವ್ನ ಲೈಫು ಅನ್ನೋದನ್ನ ಸಖತ್ತಾಗೆ ಈ ಕಥೆಯಲ್ಲಿ ಹೇಳಿದ್ದಾರೆ ಅಂತಲೇ ಹೇಳ್ತೀನಿ. ಹೀರೋ ಬಂದು ಒಬ್ಬ ಕ್ರಿಕೆಟ್ ಪ್ಲೇಯರ್ ಆಗಿರ್ತಾನೆ. ಆ ಊರಲ್ಲೇ ಅವನು ತುಂಬ ಒಳ್ಳೆ ಹೆಸರು ಕೂಡ ಮಾಡಿರ್ತಾನೆ. ಅವನದೊಂದು ಚಿಕ್ಕ ಹಳ್ಳಿ ಕೂಡ ಆಗಿರುತ್ತೆ. ಊರು ಬಿಟ್ಟು ಊರಿಗೆ ಹೋಗಿ ಕೆಲಸ ಕೂಡ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಜಗಪತಿ ಬಾಬು ಅವ್ರು ಕೂಡ ನಮ್ಮ ರಾಮ್ ಚರಣ್ ಅವ್ರ ಊರಿಗವರೇ ಆಗಿರ್ತಾರೆ. ಜಗಪತಿ ಬಾಬು ಅವ್ರಿಗೆ ಅವ್ರ ಊರಲ್ಲಿ ಒಂದು ಟ್ರೈನ್ ನಿಲ್ಲಿಸಲೇಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಾ ಇರ್ತಾರೆ. ಕೊನೆಗೆ ಆ ಟ್ರೈನ್ ನಿಲ್ಲಿಸ್ತಾರೆ ಅಲ್ವಾ. ನಮ್ಮ ಹೀರೋ ಏನಕ್ಕೆ ಕ್ರಿಕೆಟ್ ಪ್ಲೇಯರ್ ಆಗಿದ್ದವನು ಹೋಗಿ ಕುಸ್ತಿಪಟು ಆಗ್ತಾನೆ, ಕುಸ್ತಿಪಟುವಿಂದ ಏನಕ್ಕೆ ಅವನು ಅಥ್ಲೆಟಿಕ್ ಆಗ್ತಾನೆ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದಲ್ಲಿ ಏನು ವರ್ಕ್ ಆಯಿತು ಅಂತ ಕೇಳಿದ್ರೆ ನನಗೆ ಕತೆ ಚಿತ್ರಕಥೆ ತುಂಬಾ ಇಷ್ಟ ಆಯಿತು. ಒಂದು ಒಳ್ಳೆ ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾರೆ. ಇನ್ನು ರಾಮ್ ಚರಣ್ ಅವರು ಮತ್ತು ಜಗಪತಿ ಬಾಬು ಪರ್ಫಾರ್ಮೆನ್ಸ್ ಅಂತೂ ಟಾಪ್ ನಾಚ್ ಅಂತಲೇ ಹೇಳ್ತೀನಿ. ಇನ್ನು ರಾಮ್ ಚರಣ್ ಅವರಂತೂ ಆ ಕ್ಯಾರೆಕ್ಟ್ರಲ್ಲಿ ಜೀವಿಸ್ಬಿಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. ಸುಮಾರು ಕಡೆ ಅವ್ರ ಕ್ಯಾರೆಕ್ಟರ್ ನೋಡಿದಾಗ ಕಣ್ಣಲ್ಲಿ ನೀರು ಕೂಡ ಬರುತ್ತೆ. ಕ್ಲೈಮ್ಯಾಕ್ಸಲ್ಲಂತೂ ಸೀರಿಯಸ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ತೀನಿ. ಇನ್ನು ಶಿವಣ್ಣಂಗೆ ಕೊಟ್ಟಿರೋ ಪರ್ಫಾರ್ಮೆನ್ಸ್ ಅವರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇನ್ನು ಏನು ವರ್ಕ್ ಆಗಿಲ್ಲ ಅಂತ ನನ್ನ ಕೇಳಿದ್ರೆ ಆ ಕ್ರಿಕೆಟ್ ಸೀಕ್ವೆನ್ಸು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಅದು ಸ್ವಲ್ಪ ನ್ಯಾಚುರಲ್ ಆಗಿದ್ದರೆ ತುಂಬ ಚೆನ್ನಾಗಿರೋದು ಅಂತ ನನಗನ್ಸುತ್ತೆ. ಅದು ಬಿಟ್ಟರೆ ಇನ್ನು ಶಿವಣ್ಣನ ನಾವು ಇಲ್ಲಿ ಹೀರೋ ಆಗಿ ನೋಡಿ ಅಲ್ಲಿ ಪೋಷಕ ಪಾತ್ರದಲ್ಲಿ ನೋಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಥರ ನೋಡೋಕೆ ನನಗೊಂದು ಇಷ್ಟ ಆಗಲಿಲ್ಲ. ಬೇರೆಯವ್ರಿಗೇನೋ ಗೊತ್ತಿಲ್ಲ. ಬಟ್ ನಾನು ಶಿವಣ್ಣನ ಹೀರೋ ಆಗಿ ನೋಡ್ತೀನಿ. ಯಾವತ್ತಿರೂ ನಮ್ಮ ಹೀರೋನೇ ಅವರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆ ಅವರು ಕನ್ನಡ ಡಬ್ಬಿಂಗ್ ಕೂಡ ಸೂಪರಾಗಿ ಮಾಡಿದ್ದಾರೆ. ಅದು ಚೆನ್ನಾಗಿ ವರ್ಕ್ ಆಗಿದೆ. ಅದು ಬಿಟ್ಟರೆ ಓವರ್ ಆಲ್ ಒಂದು ಒಳ್ಳೆ ಸಿನಿಮಾ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಸಮೇತ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತೀನಿ. ಇನ್ನು ಯಾರೆಲ್ಲ ಸಿನಿಮಾ ನೋಡಿಲ್ಲೋ ಈ ವೀಕೆಂಡ್ ಅಂತೂ ಆಗೋಯ್ತು. ಇನ್ನು ಬರೋ ವೀಕೆಲ್ಲಾರು ಹೋಗಿ ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.